ಸರಿ, ಮೈಸೂರು ಅಂತೀರಿ. ಮೈಸೂರಲ್ಲಿ ಈಗ ನಿಮ್ಗೂ ಆಗ್ಲಿಲ್ಲ, ಹೌದು ನೀವು ಪ್ರಾಕ್ಟೀಸ್ ಅಲ್ಲಿ ಬಿಸಿ ಆಗಿದ್ರಿ, ಇದೇ ಆಗೋಯ್ತು. ಆದ್ರೂ ಕೂಡ ನಿಮ್ದು ಫ್ರೆಂಡ್ ಸರ್ಕಲ್ ಗ್ಯಾಂಗ್ ಇರುತ್ತೆ. ಈ ಸೇರೋದಾದ್ರೆ ಮೈಸೂರು ಅಡ್ಡದಲ್ಲಿ ಎಲ್ಲಿ ಸೇರ್ತೀರಿ ಅಂತ ಇರುತ್ತಲ್ಲ ಕುತೂಹಲಗಳು. ಹೇಳಿದ್ನಲ್ಲ ಸರ್, ಕ್ಯಾಫೇಸ್ ಸಿಕ್ಕಾಬಡೆ ಕ್ಯಾಫೇಸ್ ಇದೆ. ನಾನು ಹುಟ್ಟು ಗೋಕುಲಂ ಅಂತ ಒಂದು ಏರಿಯಾ ಇದೆ. ಗೋಕುಲಂ ನಮ್ಮ ಅಜ್ಜಿ ಮನೆ ಅಲ್ಲೇ ಇರೋದು. ಗೋಕುಲಂ ನಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಫೇಸ್ ಇರೋದು. ದಟ್ ಇಸ್ ಅ ಯೋಗ ಕ್ಯಾಪಿಟಲ್. ಸಾಕಷ್ಟು ಜನ ಫಾರಿನರ್ಸ್ ಯೋಗ ಕಲೀಲಿಕ್ಕೆ ಬರ್ತಾರೆ. ಸೊ ಯೋಗ ಜೊತೆಗೆ ಅಲ್ಲಿ ಕೆಫೆ ಕಲ್ಚರ್ ತುಂಬಾ ಇದೆ. ಸೊ ನಾವು ದಿನ ಸಂಜೆಗೆ ಆಫೀಸ್ ಮುಗೀತು ಅಂತಂದ್ರೆ, ಟೈಮ್ ಆಯ್ತು ಅಂತಂದ್ರೆ ಕೆಫೆ ಹೋಗಿ ಅಲ್ಲಿ ಕೂರುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ವಿ. ಹಾಗೆ ಎಲ್ಲರೂ ಕೂಡ ಸ್ವಲ್ಪ ಫ್ರೀ ಆಗಿದ್ರು. ಓಕೆ, ಈಗ ಎಲ್ಲರೂ ಕೂಡ ಅವ್ರವ್ರ ಪ್ರೊಫೆಷನ್, ಎಲ್ಲರೂ ಕೂಡ ಬಿಸಿ, ಟೈಮ್ ಆಗೋದಿಲ್ಲ, ಮನೆಗೆ ಬರ್ತಾರೆ. ಈಗ ನಮ್ಮನೇಲಿ ನಾನು ಒಬ್ನೇ ಇರೋದು, ನನ್ನ ತಮ್ಮ ಬೆಂಗಳೂರು ಇರ್ತಾನೆ, ನಾನು ಒಬ್ನೇ ಇರೋದು. ನಾನು ಒಬ್ನೇ ಇರೋದು ಮೈಸೂರು. ಊಟ ಅಡ್ಗೆ ಆಚೆ ಈಚೆ ಅದು ಮುಂಚೆಯಿಂದನೂ ನಮ್ಮ ಮನೇಲಿ ಕುಕ್ ಇದ್ದಾರೆ. ತಾಯಿಯವರು ಹುಷಾರ್ ತಪ್ಪಿದಾಗಿಂದ ನಮ್ಮಲ್ಲಿ ಕುಕ್ ಇದ್ದಾರೆ. ಸೊ ನಮ್ಮನೇಲಿ ನಾನು ಒಬ್ನೇ ಇರೋದು ಇವತ್ತಿಗೂ. ಸೊ ನನ್ನ ಮನೆಗೆ ದಿನ ಸಂಜೆ ನಾನು ಕೆಲಸ ಮುಗಿಸ್ಕೊಂಡು ಬಂದಾಗ ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾರೆ. ನಾವು ಪಾಪ ಅವ್ರಿಗೆ ಹೆಂಗೆ ಅಂತಂದ್ರೆ, ಇವತ್ತಿಗೂ ನಮ್ಮ ತಂದೆ ತಾಯಿ ನನ್ನ ಅಗಲಿದ ನಂತರ ದಿನನಿತ್ಯ ನಮ್ಮ ಮನೆಗೆ ಬಂದು ನನಗೆ ಮಾರಲ್ ಸಪೋರ್ಟ್ ಜೊತೆಗೆ ಬಂದು ಸಂಜೆ ಅಟ್ಲೀಸ್ಟ್ 1 or 2 hours ಜೊತೆಗಿದ್ದು ಮಾತಾಡ್ಕೊಂಡು ಹೆಂಗಾಯ್ತು, ಏನಿವತ್ತು ಏನು ನಡೀತು ಎಲ್ಲ ಮಾತಾಡ್ಕೊಂಡು ನಾವು ಜೊತೆಗೆ ಊಟ ಮಾಡ್ತಾರೆ. ಊಟ ಮಾಡ್ಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ. ಆ ರೀತಿ ಇವತ್ತಿಗೂ ಕೂಡ ಒಂದಿನೂ ಮಿಸ್ ಆಗಿಲ್ಲ. ಅಂದ್ರೆ ನಾನು ಬೆಂಗಳೂರಿನ ಎಲ್ಲ ಬೇರೆ ಕಡೆ ಇದ್ದಾಗ ಮಾತ್ರ. ಅದ್ ಬಿಟ್ರೆ ದಿನನಿತ್ಯ ನಾನು ಫೋನ್ ಮಾಡಿಲ್ಲ ಅಂತಂದ್ರು ಅವರೇ ಫೋನ್ ಮಾಡ್ಕೊಂಡು ಬಂದು ನನಗೆ ದೇ ಬಿನ್ ಹ್ಯೂಜ್ ಮಾರಲ್ ಸಪೋರ್ಟ್. ಐ ಆಮ್ ವೆರಿ ಲಕ್ಕಿ ಆ ಥರ ನೋಡಿದಾಗ. ಯಾಕೆಂತಂದ್ರೆ ಆ ರೀತಿಯಾದಂಥ ಮಾರಲ್ ಸಪೋರ್ಟ್ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಕೂಡ ಕೊಟ್ಟದ್ದು. ಮತ್ತೆ ಜೊತೆ ನನ್ನ ತಮ್ಮ ಇನ್ನೂ ಕೂಡ ನನಗೆ ಇವತ್ತು, ನಮ್ಮ ತಂದೆಯವರು ಇವತ್ತಿಲ್ಲ, ಆದರೆ ಅವನಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡ ಜವಾಬ್ದಾರಿ ಆ ಟೈಮಲ್ಲಿ ಬಂತು. ನನಗಾಗಿ 27 ವರ್ಷ, ನನ್ನ ತಮ್ಮಂಗೆ ಆಗ 22, 23. ಸೊ ಆ ಏಜ್ಗೆ ಅವನಿಗೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬಂತು. ಸೊ ಅವನು ನಮ್ಮ ತಾಯಿಯನ್ನು ಕೂಡ ಮನೆಯಲ್ಲೇ ನೋಡಿಕೊಂಡು, ಆಗ ಎಲೆಕ್ಷನ್ ಟೈಮು, ಸೊ ಅವ್ನು ಪೂರ್ತಿ ಜವಾಬ್ದಾರಿ, ಹಾಸ್ಪಿಟಲ್ಸ್ ಓಡಾಡೋದು, ತಾಯಿಯವ್ರನ್ನ ನೋಡ್ಕೊಳ್ಳೋದು ಪೂರ್ತಿ ಆ ಟೈಮಲ್ಲಿ 1 or 2 months ಅವನೇ ಮಾಡ್ತಾ ಇದ್ದ. ಸೊ ಗ್ರೇಟ್ ಬ್ಲೆಸ್ಸಿಂಗ್. ಅಂದ್ರೆ ಇವಾಗ ನೀವು ಒಬ್ಬರೇ ಇರ್ತೀರಲ್ಲ, ಲೈಕ್ ಹೌದು ರಾಜಕೀಯವಾಗಿ ನೀವು ಬ್ಯುಸಿ ಆಗಿರ್ತೀರಾ, ಜನಗಳ ಜೊತೆ ಓಡಾಟ ಇರುತ್ತೆ, ಅದೆಲ್ಲ ಸಮಥಿಂಗ್. ಬಟ್ ಆದ್ರೆ ಮನೆಗೆ ಬಂದಾಗ ಯಾರು ಇಲ್ಲ ಅಂದಾಗ ನಿಮ್ಗೆ ಒಂದು ಫೀಲ್ ಆಗುತ್ತಲ್ಲ, ಇವತ್ತುವರೆಗೂ ಅನ್ಸಿಲ್ವ ಯಾವ್ದಾದ್ರು ಸಂಗಾತಿ ಬೇಕು ಅಥವಾ ಮದ್ವೆ ಆಗ್ಬೇಕು ಅಂತ? ದಿಸ್ ಇಸ್ ಮೈ ಪರ್ಸನಲ್ ಕ್ವಶನ್. ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ, ಅಥವಾ ಮುಂದೆ ಯೋಚನೆ ಮಾಡಿದೀರಾ? ಅಲ್ಲ ತರ ಅಲ್ಲ, ಅಫ್ಕೋರ್ಸ್ ವ್ಯಾಕ್ಯೂಮ್ ಇದ್ದೇ ಇದೆ. ಮನೆಗೆ ಅಂತ ಬಂದಾಗ ವ್ಯಾಕ್ಯೂಮ್ ಇದ್ದೇ ಇದೆ. ಫ್ರೆಂಡ್ಸ್ ಕೂಡ ಬರ್ತಾರೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ದಟ್ ಇಸ್ ದೇರ್. ಈಗ ಅವ್ರಗಳಿಗೆಲ್ಲ ಮದುವೆ ಆಗ್ಬಿಟ್ರೆ ಆಮೇಲೆ ಕಷ್ಟ ಬರೋದು, ಅದು ಇದೆ. ನಿಮ್ ಫ್ರೆಂಡ್ಸ್ ಯಾರು ಮದುವೆ ಆಗಿಲ್ಲ? ಮದುವೆ ಆಗಿದೆ, ಅವರು ಸ್ವಲ್ಪ ಬರೋದಿಕ್ಕೆ ಕಡಿಮೆ ಮಾಡಿದ್ದಾರೆ. ಇಲ್ಲ, ಮದುವೆ ನಾನು ಕೂಡ ಹೇಳಿದ್ದೀನಿ, ಮದುವೆ ಆಗ್ತೀನಿ. ಪ್ರಾಬ್ಲಿ ದಿಸ್ ಇಯರ್ ಅಂಡ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಮದುವೆ ಆಗ್ತೀನಿ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಯು ಸಿ ಸರ್ಟನ್ ಥಿಂಗ್ಸ್ ಆರ್, ಈಗೇನಾಗ್ತದೆ ಎಲ್ಲನೂ ಕೂಡ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಸೊ ಸರ್ಟನ್ ಥಿಂಗ್ಸ್ have to be private and I like to keep it private. That's nice. Thank you.